ಲಾ ಎಕ್ಸಲೆನ್ಸ್ IAS ಅಕಾಡೆಮಿ, ಭರವಸೆಯ ಬೆಳಕು. ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಗಸ್ಟ್ 23, 2023 ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಮೇನ್ಸ್ ಎಕ್ಸಾಮಿನೇಷನ್ ತುಂಬ ನಿಯರ್ ಬರ್ತಾ ಇದೆ. ಹಾಗಾಗಿ ಒಂದು ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೀವು ಈ ವರ್ಷ ಅಪಿಯರ್ ಆಗ್ತಾ ಇರುವಂತಹ ಸಿಚುವೇಶನ್ ಇರ್ಬೋದು, ಅಥವಾ ನೆಕ್ಸ್ಟ್ ಇಯರ್ ಬರೀತೀನಿ ಅನ್ನುವಂತಹ ಇಚ್ಛೆ ಇದ್ರೂ ಸಹ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ ಒಂದು ಲೆವೆಲ್ಗೆ ಕಂಪ್ಲೀಟ್ ಆಗಿದ್ದರೆ ಈ ಒಂದು ಮಾಕ್ ಟೆಸ್ಟನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ ಕಂಪ್ಲೀಟಾಗಿ ಆಗಬೇಕು ಅಂದರೆ ನೀವು ಏನು ಮಿಸ್ಟೇಕ್ಸ್ ಮಾಡ್ತೀರಾ ಅಂತ ಗೊತ್ತಾಗಬೇಕಾಗುತ್ತೆ. ನೋಟ್ಸ್ ಮೇಕಿಂಗಲ್ಲಾಗಿರ್ಬೋದು, ಅಥವಾ ನೀವು ಯಾವ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ಅಪ್ರೋಚ್ ಮಾಡ್ತಾ ಇದ್ದೀರಾ, ಇನ್ನೂ ಪ್ರಿಪ್ರೇಷನ್ ಹೆಚ್ಚಬೇಕಾ, ಈ ಎಲ್ಲ ಡೌಟ್ಸ್ಗಳಿಗೂ ಸಹ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಮಾಕ್ ಟೆಸ್ಟ್ನ ಉಪಯೋಗವನ್ನು ಪಡೆದುಕೊಳ್ಳಿ. ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಬೇಕು ಅನ್ನೋಂಥ ಇಚ್ಛೆ ಇದ್ದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲನ್ನು ನಾವು ತೆಗೆದುಕೊಳ್ಳೋದಾದರೆ ಭಾರತ್ NC ಕ್ಯಾಪ್, ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೋದು. ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ. GS ಪೇಪರ್ 3 ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತಹ ಸರ್ಕಾರದ ಒಂದು ಪಾಲಿಸಿ ಆಗಿರ್ಬೋದು, ಯೋಜನೆಗಳಿಗೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಿಂದ ನಮಗೆ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಇದರಿಂದ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥ 2 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಫುಲ್ ಫಾರ್ಮನ್ನು ನೋಡೋದಾದರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ, ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮನ್ನು ಗ್ಲೋಬಲ್ ಲೆವೆಲಲ್ಲಿ ಏನು ಅಸೆಸ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ ಅದರ ಒಂದು ಮಾಡೆಲ್ನ ಆಧಾರದ ಮೇಲೆ ಪ್ರಾಜೆಕ್ಟನ್ನು ತರ್ತಾ ಇದ್ದಾರೆ. UK ಸಹ ಈ ಒಂದು ಪ್ರೋಗ್ರಾಮನ್ನು ಬೂಸ್ಟ್ ಮಾಡ್ತಾ ಇದೆ. ಯೂನಿವರ್ಸಲ್ ಲೆವೆಲಲ್ಲಿ ನಾವು ಒಂದು ಪ್ರಾಪರಾಗಿ ಅಸೆಸ್ಮೆಂಟ್ ಮಾಡುವಂತಹ ಪ್ರೋಗ್ರಾಮನ್ನು ಹಾಕ್ಕೊಳ್ಬೇಕು. ಪ್ರಾಪರಾಗಿ ಒಂದು ವರ್ಲ್ಡ್ ವೈಡಲ್ಲಿ ಸ್ಟ್ಯಾಂಡರ್ಡ್ಸ್ಗಳನ್ನ ತರಬೇಕು ಅಂತ ಗ್ಲೋಬಲ್ ಲೆವೆಲಲ್ಲಿ ಏನು ನೋಡ್ತಾ ಇದ್ದೀವಿ, ಗ್ಲೋಬಲ್ ನ್ಯೂ ಕಾರ್ ಅಸೆಸ್ಮೆಂಟ್ ಅನ್ನುವಂಥ ಒಂದು ಪ್ರೋಗ್ರಾಮ್. ಈ ಒಂದು ಗ್ಲೋಬಲ್ NC ಕ್ಯಾಪ್ನ ಆಧಾರದ ಮೇಲೆ ಭಾರತದಲ್ಲೂ ಸಹ ಭಾರತ್ NC ಕ್ಯಾಪ್ ಅನ್ನುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ ಅಂತ ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಯೋಜನೆಯ ಉದ್ದೇಶ ಯಾವ ರೀತಿಯಾಗಿದೆ, ಡೆಫಿನೇಷನ್ ನಮಗೆ ಏನು ಹೇಳುತ್ತೆ ಅಂತ. ಯಾವ್ಯಾವ ವೆಹಿಕಲ್ಸ್ಗಳಿಗೆ ನಾವು ಅಸೆಸ್ಮೆಂಟನ್ನು ಮಾಡುವಂತಹ ಸ್ಟ್ಯಾಂಡರ್ಡ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. 8 ಸೀಟ್ಸನ್ನು ಒಳಗೊಂಡಂತಹ, ಡ್ರೈವರ್ ಸೀಟನ್ನು ಒಳಗೊಂಡಂತಹ ವೆಹಿಕಲ್ಸ್ಗಳಲ್ಲಿ ನಾವು ಸೇಫ್ಟಿಯನ್ನು ಎನ್ಶೋರ್ ಮಾಡಲಿಕ್ಕೆ, ಅದರಲ್ಲೂ ಇಲ್ಲಿ ಪ್ರಾಪರಾಗಿ ಒಂದು ಎಸ್ಟಿಮೇಷನನ್ನು ಮಾಡಿದರೆ 3500 kgಯನ್ನು ಹೊಂದಿರಬೇಕು ಮಿನಿಮಮ್. ಇದಕ್ಕಿನ್ನೂ ಎಕ್ಸಿಡ್ ಆಗಿರಬಾರ್ದು. ಇಷ್ಟು ಒಳಗಿರ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ನಾವು ಪ್ರಾಪರಾಗಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಅಳವಡಿಸ್ಕೊಳ್ತಾ, ಫಾರ್ ಎಕ್ಸಾಂಪಲ್ ಇವಾಗ ಅಡಲ್ಟ್ ಅಕ್ಯುಪೆಂಟ್ ಪ್ರೊಟೆಕ್ಷನ್ ಯಾವ ರೀತಿಯಾಗಿದೆ, ಚೈಲ್ಡ್ಗೆ ಸಂಬಂಧಪಟ್ಟಂತಹ ಸೀಟ್ ಇರುತ್ತಲ್ಲ ಅದರ ಒಂದು ಪ್ರೊಟೆಕ್ಷನ್ ಯಾವ ರೀತಿಯಾಗಿರುತ್ತೆ, ಸೇಫ್ಟಿ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಟೆಕ್ನಾಲಜೀಸ್ಗಳನ್ನು ಆ ಕಾರಲ್ಲಿ ಯೂಸ್ ಮಾಡಿದೀವೋ ಇಲ್ಲೋ ಅನ್ನುವಂಥ ಎಲ್ಲ ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಪ್ಯಾರಾಮೀಟರ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸ್ಪೆಸಿಫಿಕಲಿ ಅಡಲ್ಟ್ ಇರ್ತಕ್ಕಂಥ ಒಂದು ಸೀಟ್ಗೆ ಬೇರೆ ರೀತಿಯಾದಂಥ ಪ್ಯಾರಾಮೀಟರ್ಸ್, ಚೈಲ್ಡ್ ಇರುವಂತಹ ಸೀಟ್ಗೆ ಇರಬಹುದು. ಓವರಾಲ್ ಸೇಫ್ಟಿ ಅಸೆಸ್ಮೆಂಟನ್ನು ಯಾವ ರೀತಿಯಾಗಿ ಆ ವೆಹಿಕಲಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥ ಪ್ಯಾರಾಮೀಟರ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಒಂದು ಮಾಡೆಲನ್ನು ನಾವು ಇವಾಗ ಕನ್ಸಿಡರ್ ಮಾಡ್ತಾ ಇದ್ದೀವಲ್ಲ, ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೂಸ್ಟ್ ಆಗುತ್ತೆ. ಸೇಫ್ಟಿಯನ್ನು ನಾವು ಎನ್ಶೋರ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಡೆವಲಪ್ಮೆಂಟನ್ನು ಕಾಣ್ಬೋದು. ಇಲ್ಲಿ ಪ್ರಾಪರಾಗಿ ಫೆಸಿಲಿಟಿ ಸಿಗ್ತಾ ಇದೆ ಅನ್ನುವಂಥದ್ದಾಗಲಿ, ಹಾಗೂ ಫೆಸಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೂ ಸಹ ನಾವು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡಬೇಕು, ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೂ ಸಹ ಸಹಕಾರಿ ಆಗುವಂತೆ ಯೋಜನೆಯನ್ನು ಹಾಕ್ಕೊಳ್ಳಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ನ ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ವಿ. ಇದರ ಒಂದು ಸಿಗ್ನಿಫಿಕೆನ್ಸನ್ನು ಓವರಾಲ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಹೋದರೆ, ಮೊದಲು ಇಲ್ಲಿ ಈ ಒಂದು ಭಾರತ್ NC ಕ್ಯಾಪ್ನ ನೀಡ್ ಏನಿದೆ ಅಂತ ನಾವು ತಿಳಿದುಕೊಳ್ಬೇಕು. ಸಿಗ್ನಿಫಿಕೆನ್ಸನ್ನು ಓವರಾಲ್ ಆಗಿ ನಾವು ಸಮ್ ಅಪ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಯಾವ ರೀತಿ ಅಂತ ನೀಡ್ ಇದೆ, ಯಾಕೆ ನಾವು ಇವತ್ತು ಟೆಸ್ಟಿಂಗನ್ನು ಮಾಡ್ತೀವಿ ಅನ್ನುವಂಥದ್ದಾದರೆ, ವರ್ಲ್ಡಲ್ಲಿ ಭಾರತ 1% ಅಷ್ಟು ವೆಹಿಕಲನ್ನು ಹೊಂದಿದೆ. ಜಗತ್ತಲ್ಲಿರುವಂತಹ ಎಲ್ಲ ವೆಹಿಕಲ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಭಾರತ 1% ಅಷ್ಟು ವೆಹಿಕಲ್ಸ್ಗಳನ್ನು ಹೊಂದಿದೆ. ಇಂಥ ಕಂಡೀಷನ್ ಇದ್ರೂ ಭಾರತ 11% ಅಷ್ಟು ರೋಡ್ ಆಕ್ಸಿಡೆಂಟ್ ಆಗ್ತಾ ಇರೋದನ್ನು, ಅಥವಾ ಈ ರೋಡಲ್ಲಿ ಆಗುವಂಥ ಒಂದು ಆಕ್ಸಿಡೆಂಟನ್ನು ಕಾಂಟ್ರಿಬ್ಯೂಷನ್ ಮಾಡುವಂತಹ ಪರ್ಸೆಂಟೇಜ್ 11% ಇದೆ. ಫೆಟಾಲಿಟಿ ಆಗ್ತಾ ಇದೆ, ಡೆತ್ ಆಗ್ತಾ ಇರುವಂಥ ಸಿಚುವೇಶನ್ಸ್ಗಳು. ಹಾಗಾಗಿ ನಾವು ಇವತ್ತು ಪ್ರಾಪರಾಗಿ ಕ್ರ್ಯಾಶ್ ಟೆಸ್ಟ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್.
ಸೊ ಎಕ್ಸಿಸ್ಟಿಂಗ್ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಇವತ್ತು ರಿವ್ಯಾಂಪ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಪ್ರಾಪರ್ ಆಗಿರುವಂಥ ಒಂದು ಅಸೆಸ್ಮೆಂಟ್ ಯಾವ ರೀತಿಯಾಗಿದೆ, ಬೇಸಿಕ್ ಕಂಫರ್ಟಬಿಲಿಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ರಿವ್ಯಾಂಪ್ ಮಾಡಬೇಕು ಅನ್ನುವಂಥ ಒಂದು ಸಿಚುವೇಶನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಇಲ್ಲಿ ಮೇಜರ್ಲಿ ಸ್ಟ್ರಕ್ಚರಲ್ ಪರ್ಫಾರ್ಮೆನ್ಸನ್ನು ನಾವು ಕಾಣುವಂಥದ್ದು. ಮಾರ್ಕೆಟು ಸಹ ಬೂಸ್ಟ್ ಆಗುವಂತೆ ಪ್ರೈಸ್ ಸೆನ್ಸಿಟಿವ್ ಏನಿದೆಯಲ್ಲ ಅದನ್ನು ಸಹ ನಾವು ಇವತ್ತು ಟ್ಯಾಕಲ್ ಮಾಡಬೇಕಾಗುತ್ತೆ. ಭಾರತದಲ್ಲಿರುವಂತಹ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏನಿದೆಯಲ್ಲ ಆ ಕಾಸ್ಟನ್ನು ರೆಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ನಾವು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು. ಇಲ್ಲಿ ಪ್ಯಾರಲಲಿ ನಾವು ಸೆಕ್ಯೂರಿಟಿಯನ್ನು ಸಹ ಎನ್ಶ್ಯೂರ್ ಮಾಡುವಂಥದ್ದು, ಜೊತೆಗೆ ಕಾಸ್ಟ್ ಸೆನ್ಸಿಟಿವಿಟಿಯನ್ನು ಸಹ ತರಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜನರಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು, ಹಾಗೂ ಮೇನ್ಸ್ ಲೆವೆಲಲ್ಲೂ ಸಹ ಇಲ್ಲಿರುವಂತಹ ಡೈಮೆನ್ಷನ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಸೊ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳನ್ನು ಇಟ್ಟಿದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರಿಗಳು, US, ಯುರೋಪ್, ಜಪಾನ್, ಆಸ್ಟ್ರೇಲಿಯಾದಂಥ ಕಂಟ್ರಿಗಳು ಇದು ಆಲ್ರೆಡಿ ಗ್ಲೋಬಲ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಅಳವಡಿಸ್ಕೊಳ್ತಾ ಇದೆ. ಭಾರತನೂ ಸಹ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ. ಸೊ ಈ ಒಂದು ಪ್ರೋಗ್ರಾಮ್ನಿಂದ ನಾವು ಪ್ರಾಪರಾಗಿ ಒಂದು ಟ್ರಾನ್ಸ್ಪರೆನ್ಸಿನ ತರ್ತಾ ಇದ್ದೀವಿ, ಕನ್ಸ್ಯೂಮರ್ಗೂ ಸಹ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಹಾಗೂ ಅಸಿಸ್ಟೆನ್ಸ್ ಬೈಯರ್ ಸಿಚುವೇಶನ್ಸನ್ನು ಸಹ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೇಫ್ಟಿ ಕ್ರೆಡೆನ್ಷಿಯಲ್ಸ್ಗಳನ್ನು ಇಂಪ್ರೂವೈಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇಲ್ಲಿ ಸಿಗ್ನಿಫಿಕೆನ್ಸನ್ನು ನಾವು ನೋಡೋದಾದರೆ ಕನ್ಸ್ಯೂಮರ್ ಅವೇರ್ನೆಸ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಹಾಗೂ ಸೇಫ್ ಕಾರ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೇಫ್ಟಿಗೆ ಸಂಬಂಧಪಟ್ಟಂತಹ ಇನಿಷಿಯೇಟಿವ್ಸ್ಗಳಾಗಿರ್ಬೋದು, ಹಾಗೂ ಆತ್ಮನಿರ್ಭರ್ ಇನಿಷಿಯೇಟಿವ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಜೊತೆಗೆ ಎಕ್ಸ್ಪೋರ್ಟನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆತ್ಮನಿರ್ಭರ್ ಪ್ರೋಗ್ರಾಮ್ ನಡಿನಲ್ಲಿ ಭಾರತ ಆಟೋಮೊಬೈಲ್ ಸೆಕ್ಟರಲ್ಲಿ ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದಾಗಲಿ. ಇನ್ನು ಸೇಫ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ನಾವು ತರಬೇಕಾಗುತ್ತೆ. ಸೇಫರ್ ರಿಲೇಟೆಡ್ ಇರುವಂತಹ ಕಂಟೆಕ್ಸ್ಟನ್ನು ಅಥವಾ ಸೆಕ್ಯೂರಿಟಿ ಕಂಟೆಕ್ಸ್ಟನ್ನು ನೋಡಿದರೆ ಇಲ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ನಾವು ಎನ್ಶೂರ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಹಾಗೂ ಕನ್ಸ್ಯೂಮರ್ ಅವೇರ್ನೆಸ್ಸನ್ನು ತರಲಿಕ್ಕೆ ಕನ್ಸ್ಯೂಮರ್ ಸೆಂಟ್ರಿಕ್ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ ರೇಟಿಂಗನ್ನು ಪ್ರೊವೈಡ್ ಮಾಡೋದು, ಇದರಿಂದ ಮ್ಯಾನುಫ್ಯಾಕ್ಚರಿಂಗು ಸಹ ಬೂಸ್ಟ್ ಮಾಡ್ದಂಗೆ ಆಗುತ್ತೆ, ಹಾಗೂ ಯಾವ ರೀತಿಯಂತಹ ಕಾರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅವೇರ್ನೆಸ್ಸು ಸಹ ಕ್ರಿಯೇಟ್ ಆಗುತ್ತೆ. ಸ್ಟಾರ್ ರೇಟಿಂಗ್ನ ಆಧಾರದ ಮೇಲೆ ನಾವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಾಗೂ ಕನ್ಸ್ಯೂಮರು ಸಹ ಇವತ್ತು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿರುವಂತಹ ಒಟ್ಟಾರೆ ಇನ್ಫಾರ್ಮೇಷನ್ ಅಂತಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಎನ್ಶೋರ್ ಮಾಡಬೇಕು. ಹಾಗಾಗಿ ಒಂದು ಅಸೆಸ್ಮೆಂಟ್ ಪ್ರೋಗ್ರಾಮನ್ನು ಪ್ಯಾರಾಮೀಟರ್ಸ್ಗಳ ಮುಖಾಂತರ ತರ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲೂ ಸಹ ನಾವು ಇಂಪಾರ್ಟೆಂಟ್ಲಿ ಕನ್ಸಿಡರ್ ಮಾಡ್ಬೋದು, ಹಾಗೂ ಮೇನ್ಸ್ ಲೆವೆಲಲ್ಲೂ ಸಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಪ್ರವಾಹಗಳನ್ನು ಟೆರರಿಸ್ಟ್ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡೋದಾಗಿ ಹೊಸ ಲಾ ಇಂಡಿಯನ್ ಪಿನಲ್ ಕೋಡನ್ನು ಅಪ್ಡೇಟ್ ಮಾಡಿದಾರಲ್ಲ, ಆ ಒಂದು ಹೊಸ ಬಿಲ್ ನಡಿನಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಎಂಫಸಸ್ ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತಂದರೆ ಏನು ಅನ್ನುವಂಥ ಒಂದು ಡೆಫಿನೇಷನನ್ನು ಸಹ ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. IPC ಸೆಕ್ಷನ್ ಆಗಿರ್ಬೋದು, ಹಾಗೂ CRPC ಈ ಸೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಈ ನೇಮ್ಗಳನ್ನು ಬದಲಾವಣೆ ಮಾಡಿರೋದಾಗಿ ನಿಮಗೆಲ್ಲ ತಿಳಿದೇ ಇದೆ. IPC ಸೆಕ್ಷನನ್ನು ಭಾರತೀಯ ನ್ಯಾಯ ಸಂಹಿತ ಅನ್ನುವಂಥ ಒಂದು ನೇಮಿಂದ ಕೊಡ್ತಾ ಇದ್ದಾರೆ. CRPC ಅನ್ನುವಂಥ ಒಂದು ಸೆಕ್ಷನನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅನ್ನುವಂಥ ಒಂದು ನೇಮಿಂದ. ಇದೆಲ್ಲ ನಿಮಗೆ ಕ್ಲಿಯರ್ ಆಗಿದೆ. ಸಾಕಷ್ಟು ಸಾರಿ ಇದನ್ನು ನೀವು ಆಲ್ರೆಡಿ ಇವಾಗ ನ್ಯೂಸಲ್ಲಿ ನೋಡ್ತಾ ಬರ್ತಾ ಇದ್ದೀರಾ. ಇಲ್ಲಿರುವಂತಹ ಕಂಟೆಕ್ಸ್ಟ್ ಅಂತಂದರೆ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ ಭಾರತೀಯ ನ್ಯಾಯ ಸಂಹಿತಾ ಬಿಲ್, ಈ ಒಂದು ಬಿಲ್ ನಡಿನಲ್ಲಿ ಫ್ಲಡ್ ಆ್ಯಕ್ಟಿವಿಟಿಯನ್ನು, ಪ್ರವಾಹವನ್ನು ಟೆರರಿಸ್ಟ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಯಾವ ರೀತಿಯಾಗಿ ಸೆಕ್ಷನ್ 311 ಸಬ್ ಕ್ಲಾಸ್ 6 ಸಬ್ ಕ್ಲಾಸ್ A ನಮಗೇನು ಹೇಳುತ್ತೆ ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದಾಗಲಿ, ಡೆವಲಪ್ ಮಾಡೋದಾಗಲಿ, ಅಥವಾ ಹೊಂದಿದ್ರೆ ಅಥವಾ ಅವರು ಅಕ್ವೈರ್ ಮಾಡ್ಕೊಂಡಿದ್ರೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಸ್ಥಿತಿಗತಿಗಳಾಗಿರಬಹುದು, ಸಪ್ಲೈ ಮಾಡುವಂಥದ್ದಾಗಲಿ, ವೆಪನ್ಸ್ಗಳಿಗೆ ಸಂಬಂಧಿಸಿದಂತಹ ಯೂಸೇಜ್ ಇರಬಹುದು, ಅಥವಾ ಎಕ್ಸ್ಪ್ಲೋಷನ್ಗೆ ಸಂಬಂಧಪಟ್ಟಂತೆ, ಅಥವಾ ನ್ಯೂಕ್ಲಿಯರ್ ರೇಡಿಯೋಲಾಜಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ರಿಲೀಸ್ ಮಾಡೋದಾಗಲಿ, ಡೇಂಜರಸ್ ಸಬ್ಸ್ಟೆನ್ಸ್ಗಳನ್ನು ಹೊಂದಿದರೆ, ಅಥವಾ ಎಕ್ಸ್ಪ್ಲೋಷನ್ಗೆ ಸಂಬಂಧಪಟ್ಟಂತೆ ಮತ್ತು ಫೈರ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಿದರೆ, ಫ್ಲಡ್ ಆ್ಯಕ್ಟಿವಿಟೀಸ್ಗಳನ್ನು ಕನ್ಸಿಡರ್ ಮಾಡಿದರೆ ಅವರನ್ನು ಭಯೋತ್ಪಾದಕರು ಅಂತ ಕರೀಬಹುದು ಅಂತ ಬಿಲ್ ನಮಗೆ ಹೇಳ್ತಾ ಇದೆ. ಸೊ ಸ್ಪೆಸಿಫಿಕಲಿ ಈ ಒಂದು ಬಿಲ್ ಎಂಫಸಸ್ ಮಾಡ್ತಾ ಇರೋದು ಡೆಫಿನೇಷನ್, ಪ್ರಾಪರ್ ಆಗಿರುವಂಥ ಒಂದು ಕೀ ಟರ್ಮನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಇದು ಹಾರ್ಮನ್ನು ಮಾಡ್ತಾ ಇದ್ದಾರೆ ಅಂತ. ಇದರೊಂದಿಗೆ ನಾವು ಈ ಮೊದಲು ನೋಡ್ತಾ ಇರುವಂಥ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967 ನಡಿನಲ್ಲೂ ಸಹ ಕೆಲವೊಂದಿಷ್ಟು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟಲಿಕ್ಕೆ
ಸ್ಪೆಷಲ್ ಲಾ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಟೆರರಿಸ್ಟನ್ನು ಎಂಫಸಿಸ್ ಮಾಡ್ತಾ ಸಪ್ರೇಟ್ ಅಫೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಫಸ್ಟ್ ಟೈಮ್ ಈ ಸಂದರ್ಭದಲ್ಲಿ ಇವಾಗ IPC ನಡಿನಲ್ಲಿ ನಾವು ಪ್ರಾಪರ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂಥ ಡೆಫಿನೇಷನ್ಸನ್ನು ಕಾಣ್ಬೋದು. ಹಾಗೂ ಮೋಕಾ ಮಹಾರಾಷ್ಟ್ರ ಕಂಟ್ರೋಲ್ಡ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಟೆರರಿಸ್ಟ್ ರಿಲೇಟೆಡ್ ಇರುವಂತಹ ಕಂಡೀಷನ್ಸನ್ನು ಕಾಣ್ಬೋದು. ಈ ಎರಡೂ ಡ್ರೆಕೋನಿಯನ್ ಪ್ರೊವಿಷನ್ಸ್ಗಳು ಏನಿದಾವಲ್ಲ ಇವೆಲ್ಲನೂ ಸಹ ಕೊಲೋನಿಯಲ್ ಟೈಮ್ ಬ್ರಿಟಿಷರ ಎರಾ ಸಂದರ್ಭದಲ್ಲಿ ಬಂದಿದೆ ಅಂತ ಇವಾಗ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಚೆಕ್ ಮಾಡ್ತಾ ಇದ್ದಾವೆ. ಸೊ ಇವಾಗ ರಿವ್ಯಾಂಪ್ ಮಾಡಬೇಕು, ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಸ್ಥಿತಿಗತಿಗಳಿದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ. ರೀಸೆಂಟಾಗಿ ಈ ಒಂದು ಆರ್ಟಿಕಲನ್ನು ನಾವು ನೋಡಲಿಕ್ಕೆ ಕಾರಣ ಏನಂತಂದರೆ, ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಸಿಲ್ಚರ್ ಪ್ರದೇಶ್ ಮ್ಯಾಪ್ನ ಮುಖಾಂತರ ಸಿಲ್ಚರ್ ಸಿಟಿಯನ್ನು ನಾವು ಅಬ್ಸರ್ವ್ ಮಾಡಿದರೆ ಅಸ್ಸಾಂ ರೀಜನಲ್ಲಿ ಸೌತ್ ರೀಜನಲ್ಲಿ ಕಂಡುಬರುತ್ತೆ. ಇಲ್ಲಿ ನಾವು ಫ್ಲಡ್ಡಿಂಗ್ ಆ್ಯಕ್ಟಿವಿಟಿಯನ್ನು ಕಾಣ್ತಾ ಇದ್ದೀವಿ. ಮ್ಯಾಪ್ ಬೇಸ್ನ ಆಧಾರದ ಮೇಲೆ ನಾವು ತಿಳಿದುಕೊಳ್ಳೋದಾದರೆ ಸಿಲ್ಚರ್ ಸೌತ್ ರೀಜನಲ್ಲಿ ಕಂಡುಬರುತ್ತೆ. ಇಲ್ಲಿ ಫ್ಲಡ್ ಆಗಿರೋದ್ರಿಂದ ಈ ಒಂದು ಫ್ಲಡ್ನಿಂದ ಸರಿಸುಮಾರು 120 ಜನರು ಸಾವಪ್ಪಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದೊಂದು ಮ್ಯಾನ್ ಮೇಡ್ ಡಿಸಾಸ್ಟರ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ ಅಲ್ಲಿರುವಂತಹ ಜನರು ಇದಕ್ಕೆ ಕಾರಣ ಆಗಿದ್ದಾರಲ್ಲ ಅವರನ್ನು ನಾವು ಟೆರರಿಸ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಕಾಣ್ಬೋದು. ಹಾಗೂ ಈ ಒಂದು ಹೊಸ ಲಾ ನಡಿನಲ್ಲಿ ಪೊಲೀಸ್ ಆಫೀಸರ್ಗಳು ಸಹ ಇವತ್ತು ಒಬ್ಬ ವ್ಯಕ್ತಿಯನ್ನು ಟೆರರಿಸ್ಟ್ ಅಂತ FIR ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಪೊಲೀಸ್ ಆಫೀಸರ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಥಾರಿಟಿನ ನಾವಿಲ್ಲಿ ಕಾಣ್ಬೋದು. ಜನರಲ್ ಅಫೆನ್ಸನ್ನು ನಾವು ಹೇಗೆ ಕನ್ಸಿಡರ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇವತ್ತು ಟೆರರಿಸ್ಟ್ ಅಫೆನ್ಸನ್ನು ಸಹ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ಸನ್ನು ಮಾಡಲಿಕ್ಕೆ ಸೀನಿಯರ್ ಪೊಲೀಸ್ ಆಫೀಸರ್ಗಳ ಒಂದು ಅಪ್ರೂವಲನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ಹೊಸ ಪ್ರೊವಿಷನ್ಸ್ಗಳು ಹೇಳ್ತಾ ಇದ್ದಾವೆ. ಓಲ್ಡ್ ಪ್ರೊವಿಷನ್ಸ್ಗಳೇನಿತ್ತಲ್ಲ ಅಲ್ಲಿ ಯಾವುದೇ ರೀತಿಯಂಥ ಪ್ರೊವಿಷನ್ಸನ್ನು ನಾವು ಕಾಣ್ತಾ ಇರಲಿಲ್ಲ. ಆದರೆ ಹೊಸ ಲಾ ನಡಿನಲ್ಲಿ ಪೊಲೀಸ್ ಆಫೀಸರ್ಸ್ಗಳು ಇವತ್ತು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೆಪ್ಯಾಬಲ್ ಇದ್ದಾರೆ ಎನ್ನುವಂಥ ನಾವು ಟೇಕ್ ಅವೇ ಪಾಯಿಂಟನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಅಂತ ಘೋಷಣೆ ಆದಮೇಲೆ ಟ್ರಯಲ್ಗೆ ಸಂಬಂಧಪಟ್ಟಂತಹ ಸೇಫ್ ಗಾರ್ಡ್ಸನ್ನು ಕೊಡುವಂಥದ್ದಾಗಲಿ, ಹೊಸ ಲಾ ಈ ಕೆಲವೊಂದಿಷ್ಟು ಪ್ರಪೋಸ್ಡ್ ಲಾ ನಡಿನಲ್ಲಿ ಸೇಫ್ ಗಾರ್ಡ್ಸನ್ನು ಮಿಸ್ಸಿಂಗ್ ಮಾಡ್ತಾ ಇದೆ ಅಂತ. ಯಾಕೆಂದರೆ ನಮ್ಮ ದೇಶದಲ್ಲಿ ನಾವು ಇವತ್ತು ಸಾಕಷ್ಟು ಕೇಸಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ. ಇವಾಗ ಟೆರರಿಸ್ಟ್ ಅಂತ ನಾವು ಒಂದು ವೇಳೆ ಘೋಷಣೆ ಮಾಡಿದ್ದೀವಿ ಅಂತಂದರೆ ಅವರು ನಿಜವಾಗ್ಲೂ ಟೆರರಿಸ್ಟ್ ಇದ್ದಾರೋ ಇಲ್ಲೋ ಅಂತ ಕನ್ಸಿಡ್ರೇಷನ್ ಮಾಡಲಿಕ್ಕೆ ಅಥವಾ ಅವರ ಒಂದು ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡಲಿಕ್ಕೆ ಆಗುತ್ತೋ ಇಲ್ಲವೋ ಅನ್ನುವಂಥ ಸಿಚುವೇಶನ್ಸ್ಗಳು ಜುಡಿಷಿಯರಿ ಸಿಸ್ಟಮ್ ತುಂಬ ಸ್ಲೋ ಇದೆ. ಹಾಗಾಗಿ ನಾವು ಈಗ ಪ್ರಪೋಸ್ ಮಾಡಿರುವಂತಹ ಲಾ ನಡಿನಲ್ಲಿ ಏನು ಸೇಫ್ ಗಾರ್ಡ್ಸ್ ಇದೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆರ್ಗ್ಯುಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ ಹೇಗೆ ನಾವು ಫ್ಲಡ್ ಆ್ಯಕ್ಟಿವಿಟಿಯನ್ನು ಒಂದು ಟೆರರಿಸ್ಟ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬಹುದು. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ನಾರ್ತ್ ಈಸ್ಟ್ ರೀಜನ್ನಲ್ಲಿ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಲೇಕನ್ನು ಎಂಫಸಸ್ ಮಾಡ್ತಾ ಇಲ್ಲಿ ನಾವು ಬಯೋಡೈವರ್ಸಿಟಿಯನ್ನು ಹೇಗೆ ಪ್ರೊಟೆಕ್ಷನ್ ಮಾಡಬೇಕು, ಪ್ರೆಸೆಂಟ್ ಕಂಡೀಷನಲ್ಲಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಇರುವಂತಹ ಲಾಸ್ಗಳು ಯಾವ ರೀತಿಯಾಗಿದೆ, ನಾವು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಪ್ರಯಾರಿಟಿ ಮಾಡಬೇಕು ಅನ್ನುವಂಥದ್ದಾಗಿ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹಾಗೂ ಪ್ರೊಟೆಕ್ಟೆಡ್ ಏರಿಯಾಗೆ ಸಂಬಂಧಿಸಿದಂತೆ ನಾವು ಕನೆಕ್ಟ್ ಮಾಡ್ಬೋದು. ಸೊ ಮೊದಲೇದಾಗಿ ಮ್ಯಾಪಿಂಗನ್ನು ಅಬ್ಸರ್ವ್ ಮಾಡೋದಾದರೆ ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಯಾವ ಲೇಕ್ ಬಗ್ಗೆ ಈ ಒಂದು ಆರ್ಟಿಕಲ್ ಎಂಫಸಿಸ್ ಮಾಡ್ತಾ ಇದೆ ಅಂತಂದರೆ ಉಮಿಯಾಮ್ ಲೇಕ್. ಈ ಒಂದು ಉಮಿಯಾಮ್ ಲೇಕ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಲೋಕಲಿ ಇದನ್ನು ನಾವು ಡ್ಯಾಮ್ ಸೇಟ್ ಅನ್ನುವಂತಹ ರಿಸರ್ವಾಯರಿಂದ ನಾವು ಕರಿತಾ ಇದ್ದೀವಿ. ಶಿಲಾಂಗ್ ಹಿಲ್ನಲ್ಲಿ ಇದು ಕಂಡುಬರುತ್ತೆ. ಶಿಲಾಂಗ್ ಏರಿಯಾದಲ್ಲಿ ಈ ಒಂದು ಡ್ಯಾಮ್ ಸೇಟನ್ನು ನಾವು ಕಾಣ್ಬೋದು. ಸೊ ಉಮಿಯಾಮ್ ಲೇಕ್ಗೆ ಸಂಬಂಧಪಟ್ಟಂಥ ಒಂದು ಡ್ಯಾಮ್ ಅಂತಂದರೆ ಡ್ಯಾಮ್ ಸೇಟ್. ಪ್ರಿಲಿಮ್ಸಲ್ಲಿ ನಮಗೆ ಈ ರೀತಿಯಾದಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಮೇಘಾಲಯದಲ್ಲಿ ಈ ಒಂದು ಲೇಕ್ ಕಂಡುಬರುತ್ತೆ ಅಂತ ಕ್ಲಿಯರಾಗಿ ನೀವು ತಿಳಿದುಕೊಳ್ಬೇಕು. ಈ ಒಂದು ಲೇಕನ್ನು ಉಮಿಯಾಮ್ ರಿವರ್ನ ಮೇಲೆ ನಾವು ಕಾಣುವಂಥದ್ದು 1960s ಈ ಒಂದು ಲೇಕನ್ನು ಡೆವಲಪ್ ಮಾಡಲಾಗಿದೆ. ಅಂದರೆ ಈ ಒಂದು ಲೇಕ್ ಮೇಲೆ ಡ್ಯಾಮ್ ಕನ್ಸ್ಟ್ರಕ್ಷನ್ಸನ್ನು ಮಾಡಿದ್ದಾರೆ ಅನ್ನೋದಾಗಿ ನಾವಿಲ್ಲಿ ಕಾಣ್ಬೋದು. ಜೊತೆಗೆ ಈ ಒಂದು ಲೇಕ್ ಹಾಗೂ ಎನ್ವಿರಾನ್ಮೆಂಟ್ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ ಲೇಕ್ ತುಂಬ ಫೇಮಸ್ ಇರೋದ್ರಿಂದ ಟೂರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇರೋದ್ರಿಂದ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ಗಳು ಸಹ ಕೈಗೊಳ್ಳಬೇಕಾಗತ್ತೆ. ನಾರ್ತ್ ಈಸ್ಟ್ ರೀಜನಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಇದರ ಸುತ್ತಮುತ್ತಲು ನಾವು ಏನು ಮಾಡಬೇಕಾಗತ್ತೆ, ಹೋಟೆಲ್ಸ್ಗಳನ್ನು ಡೆವಲಪ್ ಮಾಡಬೇಕಾಗತ್ತೆ, ರೆಸ್ಟೋರೆಂಟ್ಸ್ಗಳನ್ನು, ಜನರು ಬಂದಿರ್ತಾರಲ್ಲ ಅವ್ರಿಗೋಸ್ಕರ ಫೆಸಿಲಿಟೀಸ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ನ್ಯಾಚುರಲಿ ಪ್ರೊಟೆಕ್ಷನನ್ನು ಮಾಡೋದ್ರೊಂದಿಗೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಸಹ ತುಂಬ ಜಾಸ್ತಿ ಇರೋದ್ರಿಂದ ಇವಾಗ ಯಾವುದೇ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಡೀತಾ ಇದೆ ಅಂತಂದರೆ ಅದರಿಂದ ಬರ್ತಕ್ಕಂತಹ ವೇಸ್ಟ್ಗಳು ಜಾಸ್ತಿ ಇರುತ್ತೆ. ಸೊ ಈ ಒಂದು ವೇಸ್ಟ್ಗಳ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಶ್ಯೂಸ್ಗಳು ಸಹ ನಾವು ನೋಡ್ತಾ ಇದ್ದೀವಿ.
ಸೊ ಕ್ಲೀನ್ಲಿನೆಸ್ಗೆ ಸಂಬಂಧಪಟ್ಟಂತೆ ಮೇಘಾಲಯ ಹೈಕೋರ್ಟು ಸಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದೆ. ಈ ಒಂದು ಲೇಕ್ ಸುತ್ತಮುತ್ತ ಕ್ಲೀನನ್ನು ಕ್ರಿಯೇಟ್ ಮಾಡಬೇಕು, ಹಾಗೂ ನ್ಯಾಚುರಲ್ ಬ್ಯೂಟಿಯನ್ನು ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ನಾವು ಡೆವಲಪ್ಮೆಂಟನ್ನು ಸಹ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೇಘಾಲಯ ಹೈಕೋರ್ಟ್ನ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕಾಣುವಂಥದ್ದು. ಹಾಗೂ ಮೇಘಾಲಯ ವಾಟರ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಪರ್ ಆಗಿರುವಂತಹ ಗೈಡ್ಲೈನ್ಸ್ಗಳು. ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿಯಾಗಿ ತರಬೇಕು, ಅಂದರೆ ಈ ಒಂದು ವಾಟರ್ ಬಾಡೀಸ್ ಸರೌಂಡಿಂಗ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿಯಾಗಿ ತರಬೇಕು ಅನ್ನುವಂಥ ಗೈಡ್ಲೈನ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಇದು ಇಲ್ಲಿರುವಂತಹ ಲೇಕ್ ರಿಲೇಟೆಡ್ ಇರ್ತಕ್ಕಂಥ ಪ್ರೊಟೆಕ್ಷನ್ ಅಥವಾ ಇನಿಷಿಯೇಟಿವ್. ಜನರಲಿ ನಾರ್ತ್ ಈಸ್ಟ್ ರೀಜನ್ ಇವಾಗ ಎಕಲಾಜಿಕಲಿ ಸಿಗ್ನಿಫಿಕೆನ್ಸ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಬಯೋಡೈವರ್ಸ್ ರೀಜನ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ನ್ಯಾಚುರಲ್ ರಿಸೋರ್ಸ್ ಏನಿದೆಯಲ್ಲ ಅಬಂಡೆಂಟ್ ಇದೆ. ಇದರೊಂದಿಗೆ ನಾವು ಕೆಲವೊಂದಿಷ್ಟು ರಿಸೋರ್ಸಸ್ಗಳನ್ನು ನೋಡ್ತಾ ಇದ್ದೀವಿ. ಆಯಿಲ್, ಗ್ಯಾಸ್, ಮಿನರಲ್ ಹಾಗೂ ಫ್ರೆಶ್ ವಾಟರ್ ಆಗಿರ್ಬೋದು. ಗಾರೋ ಕಾಶಿ ಜೈನಿತಾಲ್ ಹಿಲ್ ಏನಿದೆಯಲ್ಲ ಅಥವಾ ಬ್ರಹ್ಮಪುತ್ರ ವ್ಯಾಲಿ ಏನಿದೆಯಲ್ಲ, ಇವು ಎಕಲಾಜಿಕಲಿ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನುವಂಥದ್ದಾಗಿ ಸಹ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎನ್ವಿರಾನ್ಮೆಂಟಲ್ ಚಾಲೆಂಜಸ್ಗಳು ಏನಿದೆ ಇಲ್ಲಿ ಅಂತಂದರೆ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ಬರ್ತಾ ಇದ್ದಾವೆ, ಫ್ಲಡ್ ಆ್ಯಕ್ಟಿವಿಟೀಸ್ಗಳನ್ನು ಕಾಣ್ತಾ ಇದ್ವಿ, ಇಂಡಸ್ಟ್ರೀಸ್ಗಳು ಸಹ ಸೆಟಪ್ ಆಗ್ತಾ ಇರುವಂಥ ಕಂಡೀಷನ್ಸು. ಹಾಗಾಗಿ ಈ ಒಂದು ರೀಜನನ್ನು ನಾವು ಫ್ರೆಜೈಲ್ ಎಕೋಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಪ್ರೊಟೆಕ್ಷನನ್ನು ಮಾಡಬೇಕು ಅಂತ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಥಮವಾಗಿ ಎನ್ವಿರಾನ್ಮೆಂಟಲ್ ಚಾಲೆಂಜಸನ್ನು ಇಲ್ಲಿ ಎಂಫೋಸಿಸ್ ಮಾಡುವಂಥದ್ದಾಗಲಿ, ಇದೊಂದು ಬಯೋಡೈವರ್ಸ್ ರೀಜನ್ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ತೆಗೆದುಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಸ್ಟೈನೇಬಲ್ ಆಗಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ನಾವು ಕೈಗೊಳ್ಳಬೇಕು. ಜೊತೆಗೆ ಎಕಾಲಜಿ, ಎನ್ವಿರಾನ್ಮೆಂಟನ್ನು ಸಹ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡಬೇಕು. ಬ್ಯಾಲೆನ್ಸ್ಡ್ ವೇನಲ್ಲಿ ನಾವು ತೆಗೆದುಕೊಳ್ಬೇಕು ಅಂದರೆ ಎನ್ವಿರಾನ್ಮೆಂಟ್ ಲಾಸ್ಗಳನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಹೋಲಿಸ್ಟಿಕ್ ಪಾಲಿಸಿ ಅಪ್ರೋಚನ್ನು ಸಹ ನಾವಿಲ್ಲಿ ತರಬೇಕಾಗುತ್ತೆ. ಸೊ ಆ್ಯಕ್ಟ್ ಫಾಸ್ಟ್ ಫಾರ್ ನಾರ್ತ್ ಈಸ್ಟ್ ಅನ್ನುವಂಥ ಒಂದು ಪಾಲಿಸಿಯನ್ನು ಸಹ ನಾವು ಇಲ್ಲಿ ಫೋಕಸ್ ಮಾಡೋದಾದರೆ, ಟ್ರೇಡ್ಗೂ ಸಹ ಇಲ್ಲಿ ಫೋಕಸ್ ಮಾಡುವಂಥದ್ದು, ಟ್ರೇಡ್ ಆ್ಯಂಡ್ ಕಾಮರ್ಸನ್ನು ಇಲ್ಲಿ ಫೋಕಸ್ ಮಾಡೋದು, ಹಾಗೂ ಬ್ಯಾಲೆನ್ಸ್ಡ್ ವೇನಲ್ಲಿ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲೂ ಸಹ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಕಾಂಪ್ರಿಹೆನ್ಸಿವ್ಲಿ ನಾವು ಒಂದು ಪ್ರಾಪರ್ ಆಗಿರುವಂಥ ಲಾನ ತರಬೇಕು. ಯೂನಿಫಾರ್ಮ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎನ್ವಿರಾನ್ಮೆಂಟ್ ಲೆಜಿಸ್ಲೇಷನ್ಸ್ಗಳನ್ನು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ತರೋದು ತುಂಬ ಇಂಪಾರ್ಟೆಂಟ್. ಇದು ಆಡಳಿತ ವ್ಯವಸ್ಥೆಯಲ್ಲಿ ತರಬೇಕಾಗಿರುವಂತಹ ಫೋಕಸ್ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಫ್ಯೂಚರ್ ಡೇಸಲ್ಲಿ ಎನ್ವಿರಾನ್ಮೆಂಟ್ ಪ್ರಿಸರ್ವ್ ಮಾಡಲಿಕ್ಕೆ ನಾರ್ತ್ ಈಸ್ಟ್ ರೀಜನ್ ಎಕಲಾಜಿಕಲಿ ತುಂಬ ಡೈವರ್ಸ್ ಬಯೋಡೈವರ್ಸಿಟಿಯನ್ನು ಹೊಂದಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೊಟೆಕ್ಷನನ್ನು ಮಾಡಬೇಕು, ಪ್ರಾಪರ್ ಆಗಿರುವಂತಹ ಗೈಡ್ಲೈನ್ಸ್ಗಳನ್ನು ಎನ್ಫೋರ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರ ಕನ್ಸರ್ನನ್ನು ಕಾಣ್ಬೋದು. ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು, ಮೇಘಾಲಯವನ್ನು ಸುತ್ತುವರೆದಿರ್ತಕ್ಕಂತಹ ರಾಜ್ಯಗಳು ಯಾವಿದ್ದಾವೆ, ಸ್ಟೇಟ್ಸ್ಗಳು ಯಾವಿದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 8 ಸಬ್ ಕ್ಲಾಸ್ 4ಅಲ್ಲಿರುವಂತಹ ಒಂದು ಪ್ರೊವಿಷನನ್ನು ನಾವು ಮತ್ತೆ ರೀಸ್ಟೋರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಕಲನ್ನು ಕಾಣಬಹುದು. ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಪ್ರೊವಿಷನನ್ನು ಬದಲಾವಣೆ ಮಾಡಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಆರ್ಟಿಕಲನ್ನು ನಾವು GS ಪೇಪರ್ 2ನಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಪೊಲಿಟಿ ಹಾಗೂ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದು ನಮ್ಮ ದೇಶದ ಒಂದು ಚುನಾವಣೆ ಪ್ರೊಸೆಸನ್ನು ಈಸಿ ಮಾಡಲಿಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ನಾವು ಕಂಪ್ಲೀಟಾಗಿ ಸಂವಿಧಾನದಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆ ಸಂಬಂಧಿಸಿದಂತಹ ಅಪ್ಡೇಷನ್ಸ್ಗಳನ್ನು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಹಾಗೂ 15ನಲ್ಲಿ ಕಾಣ್ತಾ ಇದ್ದೀವಿ. 51ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರೊವಿಷನ್ಸನ್ನು ಬದಲಾವಣೆ ಮಾಡಬೇಕು ಅಂತ. ಆರ್ಟಿಕಲ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ರಾಹುಲ್ ಗಾಂಧಿಯವರನ್ನು ಡಿಫಾಮೇಷನ್ ಕೇಸ್ ನಡಿನಲ್ಲಿ ಮೋದಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಎಲೆಕ್ಷನ್ ಕ್ಯಾಂಪಿನಲ್ಲಿ ಯೂಸ್ ಮಾಡಿದ್ದಾರೆ ಅಂತ, ಸಂಸತ್ತಿನ ಸದಸ್ಯರಾಗಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂಥ ಇಶ್ಯೂ ಏನಿದೆಯಲ್ಲ, ಇದನ್ನು ನಾವು ಅಪ್ಡೇಷನ್ ಆಗಿ ಕನ್ಸಿಡರ್ ಮಾಡ್ತಾ ಬರ್ಬೋದು. ಆ ನಿಟ್ಟಿನಲ್ಲಿ ನಾವು ಈ ರೀತಿಯಂಥ ಆರ್ಟಿಕಲ್ಸ್ಗಳನ್ನ ಕಾಣ್ತಾ ಇದ್ದೀವಿ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ. ಸ್ಪೆಸಿಫಿಕಲಿ ಸೆಕ್ಷನ್ 8 ಸಬ್ ಕ್ಲಾಸ್ 4ಅನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಈ ಒಂದು ಸೆಕ್ಷನ್ ನಮ್ಗೆ ಏನು ಹೇಳುತ್ತೆ, ಸೆಕ್ಷನ್ 8 ಸಬ್ ಕ್ಲಾಸ್ 4ಅನ್ನು ನಾವು ಮೊದಲೇ ಹಂತದಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ, MP ಅಥವಾ MLAಸ್ಗಳನ್ನು ನಾವು ಡಿಸ್ಕ್ವಾಲಿಫೈ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಡಿಸ್ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡಿದಾದಮೇಲೆ ಅವರು ಅಪೀಲ್ ಹಾಕ್ಬೋದು. ಅಪೀಲ್ ಹಾಕಲಿಕ್ಕೆ ಒಂದು ಟೈಮ್ ಲಿಮಿಟೇಷನ್ಸನ್ನು ಕೊಡ್ತಾರೆ. 3 ಮಂತ್ಸ್ ಟೈಮ್ ಲಿಮಿಟೇಷನ್ ಇರುತ್ತೆ. 3 ಮಂತ್ಸಲ್ಲಿ ಅವರು ಅಪೀಲನ್ನು ಮಾಡ್ಬೋದು. ಅಗೇನ್ ಆ ಪ್ರೊಸೆಸ್ ಕಂಟಿನ್ಯೂಷನ್ ಆಗುತ್ತೆ. ಅಪೀಲ್ ಇದ್ದಾಗ ಅಥವಾ ಕೋರ್ಟಲ್ಲಿ ಪ್ರೊಸೆಸ್ ನಡೆದಾಗ ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾಗಿ ಸದನದ ಸದಸ್ಯತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಈ ಒಂದು ಪ್ರೊವಿಷನ್ ನಮಗೆ ಹೇಳುತ್ತೆ. ಸೊ ಆಮೇಲೆ ಆ ಒಂದು ಅಪೀಲ್ ನಡಿನಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತಲ್ಲ, ಅದರ ಆಧಾರದ ಮೇಲೆ ಅವರು ಡಿಸ್ಕ್ವಾಲಿಫೈಡ್ ಇದ್ದಾರೋ ಇಲ್ಲವೋ ಅಂತ ನಾವು ಡಿಕ್ಲರೇಷನನ್ನು ಮಾಡ್ಬೋದು ಅಂತ ಸೆಕ್ಷನ್ 8 ಸಬ್ ಕ್ಲಾಸ್ 4 ಹೇಳುತ್ತೆ. ಹಾಗೂ ಸೆಕ್ಷನ್ 8 ಸಬ್ ಕ್ಲಾಸ್ 3 ನಮಗೇನು ಹೇಳುತ್ತೆ, ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಅಪರಾಧಿ ಅಂತ ಡಿಕ್ಲೇರ್ ಮಾಡಿದಾದಮೇಲೆ ಅವರು ಸಹ ಇವತ್ತು ಸಂಸತ್ತಿನ ಸದಸ್ಯತ್ವವನ್ನು ಹೇಗೆ ಕಳೆದುಕೊಳ್ತಾರೆ ಅಂದರೆ,
ಮಿನಿಮಮ್ 2 ಇಯರ್ಸ್ ಅವ್ರಿಗೆ ಪನಿಷ್ಮೆಂಟ್ ಆಗಿರಬೇಕು. 2 ಇಯರ್ಸ್ ಪನಿಷ್ಮೆಂಟ್ ಆಗಿರಬೇಕು. 2 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. 2 ಇಯರ್ಸ್ ಏನಾದರೂ ಮಿನಿಮಮ್ ಆದರೆ ಅವರನ್ನು ನೆಕ್ಸ್ಟ್ 6 ಇಯರ್ಸ್ ತನೂ ಯಾವುದೇ ರೀತಿಯಾಗಿ ಸದಸ್ಯತ್ವವನ್ನು ಕೊಡಲಿಕ್ಕೆ ಆಗೋದಿಲ್ಲ, ಸದಸ್ಯತ್ವವನ್ನು ಕಳೆದುಕೊಂಡ್ಬಿಡ್ತಾರೆ. ಸೊ ಟೋಟಲ್ ಅವರು 8 ಇಯರ್ಸು ಯಾವುದೇ ರೀತಿಯಾಗಿ ಸಂಸತ್ತಿನ ಮೆಂಬರ್ಶಿಪ್ಪನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಮಿನಿಮಮ್ 2 ಇಯರ್ಸ್ ಆಗಿರಬೇಕು ಪನಿಷ್ಮೆಂಟ್. ಈ ರೀತಿಯಾಗಿ ಸೆಕ್ಷನ್ 8 ಸಬ್ ಕ್ಲಾಸ್ 3ನಲ್ಲಿರುವಂಥ ಪ್ರೊವಿಷನ್ಸನ್ನು ನಾವು ಕಾಣ್ಬೋದು. ಸೊ 2 ಇಯರ್ಸ್ ಪ್ಲಸ್ 6 ಇಯರ್ಸ್ ಆದಮೇಲೆ ಅವರು ಮತ್ತೆ ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗೂ ಸೆಕ್ಷನ್ 8 ಸಬ್ ಕ್ಲಾಸ್ 1ನಲ್ಲಿರುವಂಥ ಪ್ರೊವಿಷನ್ಸ್ ಅಂತಂದರೆ ಕೆಲವೊಂದಿಷ್ಟು ಸಿಚುವೇಷನ್ ಆಧಾರದ ಮೇಲೂ ಸಹ ನಾವು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು. ಟೆರರಿಸ್ಟ್ ಆ್ಯಕ್ಟ್ ಆಗಿರ್ಬೋದು, ನ್ಯಾಷನಲ್ ಫ್ಲ್ಯಾಗನ್ನು ಇನ್ಸಲ್ಟ್ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಒಂದು ಎನಿಮಿಟಿಯನ್ನು ನಾವು ಕ್ರಿಯೇಟ್ ಮಾಡುವಂಥ ಕಂಡೀಷನ್ಸ್ಗಳಿದ್ದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. 6 ಇಯರ್ಸ್ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂತೆ ಸೆಕ್ಷನ್ 8 ಸಬ್ ಕ್ಲಾಸ್ 2 ನಡಿನಲ್ಲಿಯೂ ಸಹ 6 ಇಯರ್ಸ್ ಡಿಸ್ಕ್ವಾಲಿಫಿಕೇಷನ್, 6 ಇಯರ್ ಬಾರನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಸಿಚುವೇಷನ್ಸ್ಗಳು ಅಥವಾ ಗ್ರೌಂಡ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಕಂಪ್ಲೀಟಾಗಿ 6 ಮಂತ್ ಏನಾದರೂ ಸೆಂಟೆನ್ಸ್ ಆಗಿರಬೇಕು. ಯಾವ ರೀತಿಯಾಗಿ ಸೆಂಟೆನ್ಸ್ ಆಗಿರುತ್ತೆ? ಡೌರಿ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಇವತ್ತು ಫುಡ್ ಅಡಲ್ಟರಿಗೆ ಸಂಬಂಧಪಟ್ಟಂತೆ ಸಿಚುವೇಷನ್ಸ್ ಆಗಿರ್ಬೋದು. ಇವನ್ನೆಲ್ಲ ಕನ್ಸಿಡರ್ ಮಾಡ್ತಾ ಮಿನಿಮಮ್ 6 ಮಂತ್ ಅವ್ರಿಗೆ ಏನಾದರೂ ಇಲ್ಲಿ ಸೆಂಟೆನ್ಸ್ ಆಗಿದ್ದರೆ ಆ ಸಂದರ್ಭದಲ್ಲಿ ಅವರನ್ನು ಕಂಪ್ಲೀಟಾಗಿ 6 ಇಯರ್ಸ್ ಡಿಸ್ಕ್ವಾಲಿಫೈ ಆಗೋದನ್ನು ನಾವು ಈ ಪ್ರೊವಿಷನ್ಸ್ಗಳಲ್ಲಿ ಕಾಣ್ಬೋದು. ಸೊ ಟೋಟಲ್ ಆಗಿ 6 ಇಯರ್ಸ್ ಬಾರ್ ಇದೆ. ಈ ಎಲ್ಲ ಸೆಕ್ಷನ್ಸಲ್ಲೂ ನೋಡಿದರೆ 6 ಇಯರ್ಸ್ ಎಡಿಷ್ನಲ್ ಬಾರ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿರುವಂಥ ಇಶ್ಯೂ, ಇದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇವಾಗ ಸೆಕ್ಷನ್ 8 ಸಬ್ ಕ್ಲಾಸ್ 4 ನಡಿನಲ್ಲಿ 3 ಮಂತ್ಸ್ ಟೈಮ್ ಏನು ಕೊಟ್ಟಿದ್ದಾರಲ್ಲ, ಈ ಒಂದು 3 ಮಂತ್ಸ್ ಇನ್ವ್ಯಾಲಿಡ್ ಅಂತ ಲಿಲ್ಲಿ ಥಾಮಸ್ ಕೇಸ್ ನಡಿನಲ್ಲಿ ನಾವು ಕಾಣ್ಬೋದು. ಎಕ್ಸಾಮಿನೇಷನಲ್ಲಿ ಈ ಕೇಸ್ ನಮಗೆ ತುಂಬ ಇಂಪಾರ್ಟೆಂಟ್. 2013ನಲ್ಲಿರ್ತಕ್ಕಂತಹ ಈ ಒಂದು ಲಿಲ್ಲಿ ಥಾಮಸ್ ಕೇಸ್. ಈ ಲಿಲ್ಲಿ ಥಾಮಸ್ ಕೇಸ್ ಏನು ಹೇಳುತ್ತೆ ಅಂದರೆ ಈ ಒಂದು ಸೆಕ್ಷನ್ ಇನ್ವ್ಯಾಲಿಡ್ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಹಾಗಾಗಿ ಇಮಿಡಿಯೇಟಾಗಿ ಅವರು ಇವತ್ತು ಯಾವುದೇ ರೀತಿಯಾಗಿ 2 ಇಯರ್ಸ್ ಸೆಂಟೆನ್ಸ್ ಇಲ್ಲಿ ಪ್ರೆಸೆಂಟ್ಲಿ ಡಿಫಾಮೇಷನ್ ಕೇಸ್ ಅಂತ ಹಾಕಿದಾರಲ್ಲ, ನೆಕ್ಸ್ಟ್ ಇಮಿಡಿಯೇಟಾಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ, ಅವ್ರ ಅಪೀಲ್ ಆಗೋಕ್ಕಿಂತ ಮುಂಚೆ ಇಮಿಡಿಯೇಟಾಗಿ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ. ಆದರೆ ಆರ್ಟಿಕಲಲ್ಲಿ ಇರ್ತಕ್ಕಂಥ ಕ್ರಿಟಿಕ್ಸ್ ಯಾವ ರೀತಿಯಾಗಿದೆ, ಆಥರ್ ಅವರ ಒಂದು ಒಪಿನಿಯನ್ ನಾವು ಕನ್ಸಿಡರ್ ಮಾಡಿದರೆ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಡಿಸ್ಕ್ವಾಲಿಫೈ ಏನೋ ಮಾಡ್ತಾ ಇದ್ದೀವಿ. ಡಿಸ್ಕ್ವಾಲಿಫೈ ಮಾಡುವಂತಹ ಸಂದರ್ಭದಲ್ಲಿ ಯಾರು ಇದನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ, ಯಾರಿಗೆ ಇದು ಪವರ್ ಇರುತ್ತೆ? ಇವಾಗ ಸಿಟ್ಟಿಂಗ್ ಲೆಜಿಸ್ಲೇಟರ್ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ ಅಂದರೆ ಪ್ರೆಸಿಡೆಂಟ್ ಅವರು ಇವತ್ತು ಈ ಒಂದು ಪವರನ್ನು ಡಿಸ್ಚಾರ್ಜ್ ಮಾಡ್ಬೋದು. ಆರ್ಟಿಕಲ್ 103ನ ಪ್ರಕಾರ ಪ್ರೆಸಿಡೆಂಟ್ ಅವರು ಡಿಸ್ಕ್ವಾಲಿಫಿಕೇಷನ್ ಮಾಡುವಂಥದ್ದಾಗಲಿ, ಜನರಲಿ ಸೆಕ್ರೆಟ್ರೇಟ್ ಆಫ್ ಹೌಸ್ ಏನು ಮಾಡ್ತಾರೆ, ಕೋರ್ಟಿಂದ ಏನಾದರೂ ಆರ್ಡರ್ ಇಶ್ಯೂ ಆಗಿರುತ್ತಲ್ಲ, ಕೋರ್ಟ್ ಅಥಾರಿಟಿ ಇವತ್ತು ರಿಕಗ್ನೈಸ್ ಮಾಡಿರುತ್ತೆ ಈ ವ್ಯಕ್ತಿಗೆ ಪನಿಷ್ಮೆಂಟನ್ನು ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಥಾರಿಟಿ ಡಿಸೈಡ್ ಮಾಡುತ್ತೆ ಕೋರ್ಟ್ ಆಫ್ ಲಾನ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ. ಆಮೇಲೆ ಅವರು ಬೇರೆ ಒಂದು ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಂತ ನಾವು ಈ ಮೊದಲನ್ನು ನೋಡಿದ್ವಿ. ಸೊ ಇಲ್ಲಿ ಡಿಸ್ಕ್ವಾಲಿಫಿಕೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಜೊತೆಗೆ ಸೆಂಟೆನ್ಸ್ ಕ್ವಾಂಟಮನ್ನು ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿರುವಂಥ ಮಿಸ್ಮ್ಯಾಚಸನ್ನು ಆಥರ್ ಅವರು ಎಂಫೋಸಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ 1980s 1990ಸಲ್ಲಿ ಹೈಕೋರ್ಟ್ಗಳ ಒಂದು ಜಡ್ಜ್ಮೆಂಟನ್ನು ನಾವು ನೋಡಿದರೆ ಅವ್ರ ಮೇಲೆ ಸೆಂಟೆನ್ಸ್ ಆಗಿದೆ. ಈ ಸಂದರ್ಭದಲ್ಲೂ ಸಹ ಅವರನ್ನು ನಾವು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಸ್ಗಳು ಹೇಳ್ತಾ ಇದ್ದಾವೆ. ಹಾಗೂ ಒಂದು ವೇಳೆ ಅವ್ರ ಮೇಲೆ ಇರುವಂತಹ ಸೆಂಟೆನ್ಸ್ ಇಮಿಡಿಯೇಟಾಗಿ ಸಸ್ಪೆಂಡ್ ಆದರೆ, ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಅವರನ್ನು ಬೇರೆ ಕೋರ್ಟ್ಗಳು ಯಾವ ರೀತಿಯಾಗಿ ಡಿಕ್ಲೇರ್ ಮಾಡ್ತವೆ, ಹೈಯರ್ ಕೋರ್ಟಿಗೆ ಹೋದಾಗ ಅವ್ರ ಮೇಲಿರುವಂಥ ಸೆಂಟೆನ್ಸನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು, ಅಥವಾ ಅಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡಿದಾಗ ಅವರ ಮೇಲೆ ಡಿಸ್ಕ್ವಾಲಿಫಿಕೇಷನ್ ಇರುತ್ತಲ್ಲ ಅದನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ಬೋದು. ಅಂದರೆ ಇವಾಗ ಅವ್ರಿಗೆ ಸೆಂಟೆನ್ಸ್ ಆಗಿದೆ, ಆ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿದ್ದಾರೆ, ಹೈಯರ್ ಕೋರ್ಟ್ಗೆ ಅಪ್ರೋಚ್ ಮಾಡಿದಾಗ, ಅಪೀಲ್ ಹಾಕಿದಾಗ ಈ ಪ್ರೋಸೆಸ್ ನಡಿನಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಆ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಕಂಟಿನ್ಯೂಷನ್ ಮಾಡಬೇಕಾ ಅಥವಾ ಮತ್ತು ಅಗೇನ್ ಅವರನ್ನು ನಾವಿವತ್ತು ಸದಸ್ಯತ್ವವನ್ನು ರಿಸ್ಟೋರ್ ಮಾಡಬೇಕಾ ಅನ್ನುವಂಥ ಕನ್ಸಿಡರೇಷನ್ ಮೊದಲು ಹೈಕೋರ್ಟ್ ಕೊಟ್ಟಿರುವಂಥ ಕೆಲವೊಂದಿಷ್ಟು ಜಡ್ಜ್ಮೆಂಟ್ 2001ರಲ್ಲಿ ಜಯಲಲಿತಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲೂ ಸಹ ಅವ್ರ ಮೇಲಿರುವಂತಹ ಸೆಂಟೆನ್ಸನ್ನು ಮತ್ತೆ ಸಸ್ಪೆಂಡ್ ಮಾಡಿದಾದಮೇಲೆ ಅವರು ಕಂಟಿನ್ಯೂಷನ್ ಆಗ್ತಾ ಇರುವಂಥ ಸಿಚುವೇಶನ್ಸ್ಗಳನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲ್ನ ಮೇನ್ ಕಂಟೆಕ್ಸ್ಟ್ ಏನಂತಂದರೆ ಇಲ್ಲಿ ಡಿಕ್ಲರೇಷನ್ ಮಾಡುವಾಗ ಯಾವುದೇ ರೀತಿಯಾದಂಥ ಪ್ರೊವಿಷನ್ ನಡಿನಲ್ಲಿ ನಾವು ಶಾಲ್ ಅನ್ನುವಂಥ ವರ್ಡನ್ನು ನೋಡ್ತೇವೆ. ಇಮಿಡಿಯೇಟಾಗಿ ಅವರು ಡಿಸ್ಕ್ವಾಲಿಫೈ ಆಗ್ತಾ ಇಲ್ಲ. ಶಾಲ್ ಅನ್ನುವಂತಹ ವರ್ಡನ್ನು ಕಾಣ್ತಾ ಇರೋದ್ರಿಂದ ಇಲ್ಲಿ ಅಥಾರಿಟಿ, ಹೈಯರ್ ಅಥಾರಿಟಿ ಆರ್ಡರ್ಗಳ ಇಶ್ಯೂ ಮಾಡೋದ್ರ ಮುಖಾಂತರ ಅಥವಾ ಸೆಕ್ರೆಟ್ರೇಟ್ ಆಫ್ ಹೌಸ್ ಅವರು ಡಿಕ್ಲೇರ್ ಮಾಡೋದ್ರ ಮುಖಾಂತರ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಲ್ಯಾಂಗ್ವೇಜ್ ಅಥವಾ ಈ ಒಂದು ಪ್ರೊವಿಷನಲ್ಲಿರ್ತಕ್ಕಂತಹ ಲ್ಯಾಂಗ್ವೇಜಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಪ್ರಾಪರಾಗಿ ಕಂಪಲ್ಸರಿ ಮ್ಯಾಂಡೇಟರಿ ಕ್ವಾಲಿಫೈ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕಾಣ್ತಾ ಇಲ್ಲ ಅನ್ನುವಂಥ
ಕನ್ಸಿಡ್ರೇಷನನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ನಾವು ಕೆಲವೊಂದಿಷ್ಟು ಪ್ರೊವಿಷನ್ನ ಆಧಾರದ ಮೇಲೂ ಸಹ ಡಿಸ್ಕ್ವಾಲಿಫೈನ ಮಾಡ್ತಾ ಇದ್ದೀವಿ. ಆರ್ಟಿಕಲ್ 102 ಅಡಿನಲ್ಲೂ ಸಹ ಕೆಲವೊಂದಿಷ್ಟು ಪ್ರೊವಿಷನ್ಸನ್ನು ಕಾಣ್ತಾ ಇದ್ದೀವಿ. ಹಾಗೂ ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆಯೂ ಸಹ ಡಿಸ್ಕ್ವಾಲಿಫಿಕೇಷನ್ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥ ಕನ್ಸಿಡ್ರೇಷನ್. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಡೆಸಿಷನನ್ನು ಕೊಡುವಾಗ ಪ್ರೆಸಿಡೆಂಟ್ ಅವರು ಕೆಲವೊಂದಿಷ್ಟು ಒಪಿನಿಯನನ್ನು ತೆಗೆದುಕೊಳ್ಬೇಕು. ಎಲೆಕ್ಷನ್ ಕಮಿಷನ್ನೊಂದಿಗೆ ಒಪಿನಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ಒಂದು ಒಪಿನಿಯನ್ನ ಆಧಾರದ ಮೇಲೆ ನಾವು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಪ್ರಾಪರ್ ಆಗಿರುವಂಥ ಒಂದು ಪ್ರೊಸೀಜರನ್ನು ಯೂಸ್ ಮಾಡಬೇಕು. ಇಲ್ಲಿ ಸರ್ಕಾರ ಈ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳುವಾಗ ಅಂದರೆ ಅಪೋಸಿಷನ್ ಪಾರ್ಟಿ ಮೇಲೆ ಇದನ್ನು ವೆಪನ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ರಿಟಿಕ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಿಂದ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಮೊದಲಿರುವಂಥ ಪ್ರೊವಿಷನ್ಸ್ ಅವ್ರು ಏನು ಕೋರ್ಟಿಗೆ ಹೋಗಿದ್ರಲ್ಲ ಆ ಒಂದು ಅಪೀಲನ್ನು ರೀಸ್ಟೋರ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕನೆಕ್ಟ್ ಮಾಡ್ಕೋಬೋದು. ಜನರಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಡಿಫಾಮೇಷನ್ ಕೇಸ್ ನಮಗೆ ಇಂಪಾರ್ಟೆಂಟ್. ಜೊತೆಗೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಮೆಂಬರ್ಸ್ಗಳನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಈ ಸೆಕ್ಷನ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ತಿಳಿದುಕೊಂಡ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಗ್ರಿಕಲ್ಚರ್ ಸೆಕ್ಷನಿಂದ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. 3 ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕಾಣಬಹುದು. ಸ್ಟಾರ್ಚ್ ಪ್ರೊಡಕ್ಷನಲ್ಲಿ ನಾವು ಮೇಜನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು. ಹಾಗೂ ಬಯೋಡಿಸೈಲ್ನಲ್ಲಿ ನಾವು ಮೇಜಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಆಯಿಲನ್ನು ಸಹ ಬಳಕೆ ಮಾಡಲಾಗುತ್ತೆ. ಮತ್ತು ಆಲ್ಕೋಹಾಲ್ ಬಿವರೇಜಸ್ಗಳನ್ನು ಮೇಜಿಂದ ತಯಾರು ಮಾಡಲಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ನಿಮ್ಮ ಪ್ರಿಪ್ರೇಷನಲ್ಲಿ ಏನೇ ಹರ್ಡಲ್ಸ್ ಇದ್ರೂ ಸಹ ನಮ್ಮ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ ರಿಸಾಲ್ವ್ ಮಾಡ್ಕೋಬೋದು. ಪ್ರಿಪ್ರೇಷನ್ ಕುರಿತಾಗಿ ಹೆಚ್ಚಿನ ಸಪೋರ್ಟ್ ಬೇಕಿದ್ದರೆ ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.